ಏನು ಅಂತಂದರೆ 8,000 ಹವರ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು. ಸೊ ಈ 4,000 ಹವರ್ನ ಕಂಪ್ಲೀಟ್ ಮಾಡೋದೇ ನಮಗೆ ಇಷ್ಟು ಕಷ್ಟ ಆಗಿತ್ತು ಅಂತ ಆ್ಯಸ್ ಎ ಯೂಟ್ಯೂಬರ್ ಆಗಿ ನನಗೆ ಗೊತ್ತು. ಸೊ ಈಗ ಅದನ್ನು ಡಬ್ಬಲ್ ಮಾಡಿಟ್ಟಿದ್ದಾರೆ. 10 ಮಿಲಿಯನ್ ಶಾರ್ಟ್ಸ್ದು ವ್ಯೂ ಇತ್ತಲ್ಲ, ಅದನ್ನು 20 ಮಿಲಿಯನ್ ಮಾಡಿಟ್ಟಿದ್ದಾರೆ. ಅದು ಕೂಡ 365 ಡೇಸಲ್ಲೇ ಮತ್ತೆ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು. ಹತ್ತತ್ರ ಇರೋರು ಬೇಗ ಬೇಗ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಈಗ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ತೊಂದರೆ ಅಂತ ನನ್ಗನ್ಸುತ್ತೆ. ಸೊ ನಿಮಗೆ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಬೇಕಾ, 5,000 ಕೊಡಿ, 10,000 ಕೊಡಿ, ಆ ಥರನೂ ಕೂಡ ಜನ ನನಗೆ ಸಿಕ್ಕಿದ್ದಾರೆ. ಸೊ ಯಾರೆಲ್ಲ ಯೂಟ್ಯೂಬ್ನ ಶುರು ಮಾಡಿಕೊಂಡು ಆಲ್ರೆಡಿ 2,000 ಹವರ್ ವಾಚ್ ಅವರು, 3,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ಲ, ಬೇಗ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು 3 ತಿಂಗಳು ಕಷ್ಟಪಡಿ, 3 ತಿಂಗಳು 4 ತಿಂಗಳು ಕಷ್ಟಪಟ್ಬಿಟ್ರೆ ನಿಮಗೆ ಬೇಗ ಮಾನಿಟೈಸೇಷನ್ ಕ್ರಿಟೀರಿಯಾ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇದು ಯೂಟ್ಯೂಬ್ನ ಹೊಸ ಮಾನಿಟೈಸೇಷನ್ ಪಾಲಿಸೀಸ್ ರೂಲ್ಸ್ ಚೇಂಜ್ ಮಾಡಿರೋದವರು 2027ಕ್ಕೆ ಮಾನಿಟೈಸೇಷನ್ ಕ್ರಿಟೀರಿಯಾ ರೂಲ್ಸ್ ಚೇಂಜ್ ಆಗಿದೆ. ಸೊ ಆಮೇಲಂತೂ 8,000 ಹವರ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ಅದು 365 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದರೆ ನಾರ್ಮಲ್ ಪೀಪಲ್ಸ್ ಆಗಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಸ್ನೇಹಿತರೆ, ಇವತ್ತು ಒಂದು ಯೂಟ್ಯೂಬ್ನ ತುಂಬ ಇಂಪಾರ್ಟೆಂಟ್ ಒಂದು ನೋಟಿಫಿಕೇಶನ್ ಬಂದಿತ್ತು. ಸೊ ತುಂಬ ಡಿಲೇ ಆಗ್ತಿದೆ ವಿಡಿಯೋ ಮಾಡಿರೋದು, ಬಟ್ ಆದರೂ ಕೂಡ ನಿಮಗೆ ಈ ವಿಷಯನ ತಿಳಿಸ್ಲೇಬೇಕಾಗಿದೆ. ಏಕೆಂದರೆ ಎಷ್ಟೋ ಜನ ಯೂಟ್ಯೂಬ್ ಮಾಡಬೇಕು, ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು, ಏಕೆಂದರೆ ಎಲ್ಲರೂ ಕೂಡ ಅರ್ನ್ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ ತುಂಬ ಜನ ಆಸೆ ಮತ್ತು ಬಯಕೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ ನನ್ನನ್ನೇ ಆಗಲಿ, ನನಗೂ ಕೂಡ ಈ ಮನೇಲಿ ಇದ್ದೀವಿ, ಖಾಲಿ ಇದ್ದೀವಿ, ಮಾಡಬೇಕು, ಯೂಟ್ಯೂಬ್ ಮನೆಯಿಂದನೇ ಮಾಡ್ಕೋಬೋದು, ಮನೆಯಿಂದನೇ ದುಡಿಬೋದು ಅನ್ನೋ ಒಂದು ಆಸೆಯಿಂದ ಯೂಟ್ಯೂಬ್ ಚಾನಲ್ನ ಶುರು ಮಾಡ್ಕೋತೀವಿ. ಆದರೆ ಯೂಟ್ಯೂಬ್ ಚಾನಲ್ ಅವರು ಇವಾಗಿರೋ ಅಂಥ ಏನು ರೂಲ್ಸ್ ಇದಾವಲ್ಲ, ಮಾನಿಟೈಸೇಷನ್ ರೂಲ್ಸ್ನ, ಅವ್ರು ಇವಾಗ ಮಾನಿಟೈಸೇಷನ್ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಹೇಳ್ತೀನಿ ಏನು ಅಂತಂದು. ಮಾನಿಟೈಸೇಷನ್ ರೂಲ್ಸ್ ಅಂತ ಬಂತು ಅಂದರೆ, ಸೊ ಒಂದು ನಿಮಗೆ ಗೊತ್ತು ಮಾನಿಟೈಸೇಷನ್ ರೂಲ್ಸ್ ಅಂದರೆ ಫಸ್ಟು ನಮಗೆ 1,000 ಜನ ಸಬ್ಸ್ಕ್ರೈಬರ್ ಆಗಬೇಕು. ಸೊ ಅದಾದಮೇಲೆ 4,000 ಹವರ್ ವಾಚ್ ಹವರ್ ಕಂಪ್ಲೀಟ್ ಆಗಬೇಕು. ಸೊ ಇದಾದಮೇಲೆ ಯಾರು ಶಾರ್ಟ್ಸ್ ಹಾಕಿದ್ರೆ ಅಂದರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು. ಸೊ ಇದಿಷ್ಟು ಮಾನಿಟೈಸೇಷನ್ ಪಾಲಿಸಿ ಆಗಿತ್ತು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಇವಾಗಲೇ ಅಲ್ಲ, 2027 ಜನವರಿ 1ನೇ ತಾರೀಕಿಂದ ಹೊಸ ವರ್ಷ ಏನು ಬರುತ್ತಲ್ಲ, ಅಲ್ಲಿಂದ ಹೊಸ ರೂಲ್ಸ್ನ ಶುರು ಮಾಡಿದ್ದಾರೆ. ಏನು ಅಂತ ಅಂದರೆ, ಏನು ಇಷ್ಟು ದಿನಾನು ಏನು 4,000 ಹವರು 10 ಮಿಲಿಯನ್ ವಾಚ್ ವ್ಯೂ ಇತ್ತಲ್ಲ ಶಾರ್ಟ್ಸು, ಅದನ್ನು ಚೇಂಜ್ ಮಾಡಿದ್ದಾರೆ. ಸೊ ಅದೇನಪ್ಪ ಅಂತ ಅಂದರೆ 1,000 ಅವರ್ ಸಬ್ಸ್ಕ್ರೈಬರು ಸೇಮು, ಅದೇನು ಚೇಂಜ್ ಆಗಿಲ್ಲ. ಅದನ್ನು ಆರಾಮಾಗಿ ನಾವು ಮಾಡ್ಕೊಂಡ್ಬಿಡ್ಬೋದು. ಬಟ್ ಈ ವಾಚ್ ಅವರ್ ಕಂಪ್ಲೀಟ್ ಮಾಡೋದೇ ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ನ ಮಾಡಿ ವಿಡಿಯೋಸ್ ಹಾಕಿ ಆ ಹವರ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಿದ್ದಾರೆ, ಅವರಿಗೆ ಇದು ಹೊಡ್ತಾ ಬೀಳುತ್ತೆ. ಏನು ಅಂತಂದರೆ 8,000 ಹವರ್ ವಾಚ್ ಅವರ್ನ ಕಂಪ್ಲೀಟ್ ಮಾಡಬೇಕು. ಸೊ ಈ 4,000 ಹವರ್ನ ಕಂಪ್ಲೀಟ್ ಮಾಡೋದೇ ನಮಗೆ ಇಷ್ಟು ಕಷ್ಟ ಆಗಿತ್ತು ಅಂತ ಆ್ಯಸ್ ಎ ಯೂಟ್ಯೂಬರ್ ಆಗಿ ನನಗೆ ಗೊತ್ತು. ಸೊ ಈಗ ಅದನ್ನು ಡಬ್ಬಲ್ ಮಾಡಿಟ್ಟಿದ್ದಾರೆ. ಸೊ ಇಂಥ ಒಂದು ಕಷ್ಟನ ಕೊಡ್ತಿದ್ದಾರೆ. ಯಾಕೆ ಈ ಥರ ಪಾಲಿಸೀಸ್ ಚೇಂಜ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದೇನಂತಂದರೆ, 10 ಮಿಲಿಯನ್ ಶಾರ್ಟ್ಸ್ದು ವ್ಯೂ ಇತ್ತಲ್ಲ, ಅದನ್ನು 20 ಮಿಲಿಯನ್ ಮಾಡಿಟ್ಟಿದ್ದಾರೆ ಶಾರ್ಟ್ಸ್ ವ್ಯೂ ಆಗಬೇಕು ಅಂತ. ಸೊ ಈ ಥರ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಪಾಲಿಸಿಗೆ ಹೊಡ್ತಾ ಬಿದ್ದಿದೆ. ಸೊ ಯಾರೆಲ್ಲ ಹತ್ರದಲ್ಲಿದ್ದೀರಲ್ಲ, ಒಂದು 3,000 2,000 ಹಂಗೆ ಯಾರೆಲ್ಲ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ಲ, ಸೊ ಇನ್ನು ಇದು ಯಾವ ತಿಂಗಳು, ಆಗಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್, ಇನ್ನೂ 4 ತಿಂಗಳು ಟೈಮ್ ಇದೆ. ಸೊ ದಯವಿಟ್ಟು ಬೇಗ ಇದು ಏನೋ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಶಾರ್ಟ್ಸ್ ಇದ್ದರೆ ಶಾರ್ಟ್ಸ್ಕೊಂಡು ಬೇಗ ಶಾರ್ಟ್ಸ್ ಹಾಕಿ ವೈರಲ್ ಆಗೋ ಥರ ಏನಾದರೂ ಶೇರ್ಸು ಲೈಕ್ಸು ಕಮೆಂಟ್ಸ್ ಎಲ್ಲ ಬರೋ ಥರ ಮಾಡ್ಕೊಳ್ಳಿ. ಆಮೇಲೆ ಬೇಗ ಈ ಪಾಲಿಸಿಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದರೆ ಆಗೋದೇ ಇಲ್ಲ, ತುಂಬ ಡಿಲೇ ಆಗಿಬಿಡುತ್ತೆ. ಅದು ಕೂಡ 365 ಡೇಸಲ್ಲೇ ಮತ್ತೆ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೇಕು.
ಸೊ 1 ವರ್ಷದಲ್ಲಿ 4,000 ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದೇ ಎಷ್ಟು ಕಷ್ಟ ಅಂತ ಗೊತ್ತು ನಮಗೆ. ಇನ್ನು 8,000 ಅವರ್ ಕಂಪ್ಲೀಟ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಅಥವಾ ಏನು ಯೂಟ್ಯೂಬರ್ಸ್ ಜಾಸ್ತಿ ಆಗ್ತಿದ್ದಾರೆ, ಅವ್ರನ್ನ ಫಿಲ್ಟರ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಬಟ್ ನಂಗಂತ ಆ ಥರ ಅನ್ನಿಸ್ತಾ ಇದೆ. ಸೊ ಇದೆಲ್ಲ ನಡೀತಾ ಇದೆ. ಸೊ ಹಂಗಾಗಿ ಯಾರೆಲ್ಲ ಯೂಟ್ಯೂಬ್ ಶುರು ಮಾಡ್ಕೊಂಡಿದ್ದೀರಲ್ಲ, ಸೊ ಹತ್ತತ್ರ ಇರೋರು ಬೇಗ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈಗ ಹೊಸ್ದಾಗಿ ಮಾಡೋರಿಗೆ ಸ್ವಲ್ಪ ತೊಂದರೆ ಅಂತ ನನಗನ್ಸುತ್ತೆ. ಇಲ್ಲ ಅಂದರೆ ಅದೇ ಯಾರಿಗಾದ್ರೂ ಶೇರ್ ಮಾಡಿ ಅಥವಾ ನೋಡೋಕೆ ಬಿಟ್ಬಿಟ್ಟು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಮಾನಿಟೈಸೇಷನ್ ಪಾಲಿಸೀಸ್ ಕೂಡ ಇದ್ದಾವೆ. ಸೊ ಇದನ್ನೇ ದುಡಿಮೆಯಾಗಿ ಮಾಡ್ಕೊಂಡಿರೋರು ಕೂಡ ತುಂಬ ಇದ್ದಾರೆ. ಸೊ ನಿಮಗೆ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಬೇಕಾ, 5,000 ಕೊಡಿ, 10,000 ಕೊಡಿ, ಆ ಥರನೂ ಕೂಡ ಜನ ನನಗೆ ಸಿಕ್ಕಿದ್ದಾರೆ. ಸೊ ನಾನು ಜಸ್ಟ್ ಅಂತ ವೀಡಿಯೋಸ್ನ ನೋಡ್ತಾ ಇದ್ದೆ, ಯಾಕೆ ಕಂಪ್ಲೀಟ್ ಮಾಡಬೇಕು ಅಂತ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ. ಸೊ ಅದಕ್ಕೂ ಕೂಡ ದುಡ್ಡು ಇಸ್ಕೋತಾರೆ. ನಿಮಗೇನು 4,000 ಅವರು ವಾಚ್ ಅವರು ಮತ್ತು ಏನೋ 1,000 ಜನ ಸಬ್ಸ್ಕ್ರೈಬರ್ ನಾವು ಮಾಡಿಕೊಡ್ತೀವಿ, 10,000 ಕೊಡಿ ಅಂತಂದು. ಆಮೇಲೆ ನಾನು ಇವನ್ನೆಲ್ಲ ನಂಬಲಿಲ್ಲ. ಯಾಕೆಂದರೆ ಲೀಗಲಾಗೇ ಹೋಗೋಣ, ಲೀಗಲಾಗೇ ಮಾಡ್ಕೊಳ್ಳೋಣ ಅಂತಂದು. ಸೊ ಲೀಗಲಾಗಿ ಹೋಗಿದ್ದಕ್ಕೆ 1 ವರ್ಷ ಆಯಿತು ನಂದು. ನನ್ನ ಹಳೆ ವೀಡಿಯೋಗಳಲ್ಲೆಲ್ಲ ನೋಡಿರ್ತೀರ ನೀವು. ಸೊ ಲೀಗಲಾಗೆ ಹೋಗಿ ನೀಟಾಗಿ ನನ್ನ ಕೆಲಸ ನಾನೇ ಮಾಡಿಕೊಂಡು, ಸೊ ಇಷ್ಟ ಆದರೆ ನೋಡ್ತಾರೆ, ಇಲ್ಲಾಂದರೆ ಬಿಡ್ತಾರೆ ಅಂತ ಅಂದ್ಕೊಂಡು ವೀಡಿಯೋಸ್ನ ಹಾಕ್ತಾ ಹೋದೆ. ಬಟ್ ಫೈನಲಿ ಕೈ ಹಿಡಿದ್ರು ನನಗೆ ಜನ. ಸೊ ಹಾಗಾಗಿ ಈಗ ಯಾರೆಲ್ಲ ಏನು ವೀಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಅವ್ರದ್ದು ಸ್ವಲ್ಪ ಕಷ್ಟ ಇದೆ. ಇನ್ಮೇಲಿಂದ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೋಬೇಕು, ವೀಡಿಯೋಸ್ ಮಾಡಬೇಕು. ಇನ್ನೊಂದು ಏನು ವಿಷಯ ಅಂದರೆ, ನಾರ್ಮಲ್ ಪೀಪಲ್ಸ್ ಸ್ವಲ್ಪ ಯೂಟ್ಯೂಬಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು ಸ್ವಲ್ಪ ಬೆಳೆಯೋದು ಕಷ್ಟನೇ. ನೀಟಾಗಿ ಟ್ಯಾಲೆಂಟ್ ಇರಬೇಕು, ಮಾತಾಡೋ ಕಲೆ ಇರಬೇಕು. ಏನೇನೋ ಮಾತಾಡೋದಲ್ಲ, ಮಾತಾಡಬೇಕು ಅಂದರೆ ನೀಟಾಗಿ ಮಾತಾಡೋದು ಅಂದರೆ, ಒಂದು ವಿಷಯ ಇತ್ತು ಅಂದರೆ ಅದ್ರ ಬಗ್ಗೆ ನೀಟಾಗಿ ಡೆಪ್ತಾಗಿ ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ಮಾತಾಡಬೇಕು. ಹಂಗಿದ್ರೆ ಖಂಡಿತವಾಗ್ಲೂ ಕೂಡ ಜನ ಇಷ್ಟಪಟ್ಟೇ ಪಡ್ತಾರೆ. ಸೊ ಸುಮ್ಮನೆ ಏನೋ ಒಂದು ಹೇಳಿದೆ ಅಂತ ಅಂದರೆ ಮತ್ತೆ ಅದು ಬೇರೆ ಥರನೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು. ಸೊ ಯಾರೆಲ್ಲ ಯೂಟ್ಯೂಬ್ನ ಶುರು ಮಾಡಿಕೊಂಡು ಆಲ್ರೆಡಿ 2,000 ಅವರ್ ವಾಚ್ ಅವರು, 3,000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ಲ, ಬೇಗ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು 3 ತಿಂಗಳು ಕಷ್ಟಪಡಿ, 3 ತಿಂಗಳು 4 ತಿಂಗಳು ಕಷ್ಟಪಟ್ಬಿಟ್ರೆ ನಿಮಗೆ ಬೇಗ ಮಾನಿಟೈಸೇಷನ್ ಕ್ರಿಟೀರಿಯಾ ಕಂಪ್ಲೀಟ್ ಆಗಿಬಿಡುತ್ತೆ. ಇಲ್ಲ ಅಂದರೆ 8,000 ಅಂದರೆ ಮತ್ತೆ ನಿಮಗೆ ಅದು ತೊಂದರೆ ಆಗೋದು. ಸೊ ಹಂಗಾಗಿನೇ ನಾನು ಹೇಳ್ತಾ ಇರೋದು. ಸೊ ಒತ್ತಿ ಹೇಳ್ತಾ ಇದ್ದೀನಿ, ಬೇಗ ಮಾನಿಟೈಸೇಷನ್ ಪಾಲಿಸೀಸ್ನ ಕ್ರಿಟೀರಿಯಾನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಸೆಕೆಂಡ್ ಸ್ಟೆಪ್ಪು ಏನು ತೊಂದರೆ ಆಗಲ್ಲ. ಸೊ ಈಗ ಆಲ್ರೆಡಿ ಮಾನಿಟೈಸೇಷನ್ ಕ್ರಿಟೀರಿಯಾನ ಕಂಪ್ಲೀಟ್ ಮಾಡಿಕೊಂಡು ಯಾರೆಲ್ಲ ಅರ್ನ್ ಮಾಡ್ತಾ ಇದ್ದೀರಲ್ಲ, ಆಲ್ರೆಡಿ ಫಸ್ಟ್ ಪೇಮೆಂಟು, ಸೆಕೆಂಡ್ ಪೇಮೆಂಟ್, ಎಕ್ಸಾಂಪಲ್ ನಾನೇ. ಸೊ ನಮ್ಮಂಥವ್ರಿಗೆ ಏನು ತೊಂದರೆ ಆಗಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಕ್ರಿಟೀರಿಯಾನ ಕಂಪ್ಲೀಟ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಈಗ ಯಾರೆಲ್ಲ ಇನ್ನೇನು ಮಾಡ್ಕೋಬೇಕು ಅಂತಿದ್ದೀರಲ್ಲ, ಅವರಿಗೆ ನಾನು ಒಂದು ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ, ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಶೇರ್ ಮಾಡಿಸಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿ, ರಿಲೇಟಿವ್ಸ್ ಅಂತ ಇರ್ತಾರಲ್ಲ ಅವ್ರಿಗೆ ಯಾರಿಗಾದ್ರೂ ಹೇಳಿ. ಸೊ ರಿಲೇಟಿವ್ಸ್ ಆಲ್ಮೋಸ್ಟ್ ಯಾರೂ ಶೇರ್ ಮಾಡಲ್ಲ. ಸೊ ಆದರೂ ಕೇಳಿ ನೋಡೋಣ, ಯಾರಾದರೂ ಒಬ್ಬೊಬ್ಬರು ಮಾಡ್ಬೋದು. ಸೊ ಸ್ನೇಹಿತರು ಅಂತೂ ಆಲ್ಮೋಸ್ಟ್ ಮಾಡ್ತಾರೆ. ಸ್ನೇಹಿತರು ಆಗಿರ್ಬೋದು, ಅಕ್ಕಪಕ್ಕದ ಮನೆಯವರು, ಅವ್ರಿಗೆಲ್ಲರಿಗೂ ಒಂದು ಸ್ವಲ್ಪ ಹೇಳಿ, ಶೇರ್ ಮಾಡಿ, ದಯವಿಟ್ಟು ವ್ಯೂಸ್ ಮಾಡ್ಕೊಡಕ್ಕೆ ಹೇಳಿ ಅಂತನಾದರೂ ಹೇಳಿ. ಸೊ ಖಂಡಿತವಾಗ್ಲೂ ಆಗುತ್ತೆ. ಸೊ ಆದಷ್ಟು ಇನ್ನೊಂದು 4 ತಿಂಗಳು ಒಳಗಡೆ ನಿಮ್ಮ ಒಂದು 4,000 ಅವರ್ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಅಥವಾ 10 ಮಿಲಿಯನ್ ವ್ಯೂಸ್ನ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದು ಯೂಟ್ಯೂಬ್ನ ಹೊಸ ಮಾನಿಟೈಸೇಷನ್ ಪಾಲಿಸೀಸ್ ರೂಲ್ಸ್ ಚೇಂಜ್ ಮಾಡಿರೋದವರು. ನನಗೆ ಬೇಜಾರಾಯಿತು, ಇದೇನಿದು ಇಷ್ಟು ದಿನ ಇಷ್ಟು ಈಸಿಯಾಗಿತ್ತು. ಈಸಿ ಅಂದ್ರೂ ಇದು ನಮ್ಮಂಥವ್ರಿಗೆ ಇದೆಲ್ಲ ಜನಸಾಮಾನ್ಯರು. ನಾವ್ಯಾವ ಸೆಲೆಬ್ರಿಟಿ ಇಲ್ಲ, ಏನೂ ಇಲ್ಲ. ಸೊ ನಾರ್ಮಲ್ ಪೀಪಲ್ಸು ನಮಗೆ ಈ ವಿಡಿಯೋಸ್ನ ಹವರ್ಸ್ ಓಡಿಸೋದು ಕಷ್ಟನೇ. ಯಾಕೆಂದರೆ ನಮ್ಮಂಥವ್ರ ವಿಡಿಯೋನ ಜನ ಕಡಿಮೆನೇ ನೋಡೋದು. ಸೊ ನಮ್ಮಂಥವ್ರು ನಾರ್ಮಲ್ ಪೀಪಲ್ಸ್ ವಿಡಿಯೋಸ್ ಅಂದರೆ ಸ್ವಲ್ಪ ಹಿಂದಕ್ಕೆ ಸರಿತಾರೆ. ಸೊ ಹಾಗಾಗಿನೇ ಹೇಳ್ತಾ ಇರೋದು. ಸೊ ನಾರ್ಮಲ್ ಪೀಪಲ್ಸ್ ಆಗಿರೋದ್ರಿಂದ ನಾವು ಕಷ್ಟಪಡಲೇಬೇಕು. ಸ್ವಲ್ಪ ಕಷ್ಟಪಟ್ಟರೆ ನಮ್ಮ ವಿಡಿಯೋಸ್ ಎಲ್ಲ ಓಡೋಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರೂ ಕೂಡ ಬೇಗ ಮಾನಿಟೈಸೇಷನ್ ಪಾಲಿಸಿನ ಕಂಪ್ಲೀಟ್ ಮಾಡ್ಕೊಳ್ಳಿ. 2027ಕ್ಕೆ ಮಾನಿಟೈಸೇಷನ್ ಕ್ರಿಟೀರಿಯಾ ರೂಲ್ಸ್ ಚೇಂಜ್ ಆಗಿದೆ. ಸೊ ಆಮೇಲಂತೂ 8,000 ಅವರ್ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಅದು
365 ದಿನಗಳಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಅಂದರೆ ನಾರ್ಮಲ್ ಪೀಪಲ್ಸ್ ಆಗಿ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ. ಸೊ ಬೇಗನೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದು ಒಂಥರ ಶಾಕಿಂಗ್ ನ್ಯೂಸೇ ನಮಗೆ, ಹೆಂಗಪ್ಪ ಕಂಪ್ಲೀಟ್ ಮಾಡೋದು ಅನ್ನೋದು. ಸೊ ಹೊಸದಾಗಿ ಇನ್ನೂ ಥಿಂಕಿಂಗಲ್ಲಿ ಇರ್ತಾರಲ್ಲ, ಇನ್ನೂ ಯೂಟ್ಯೂಬ್ ಮಾಡಬೇಕು ನಾನು ಅಂತಂದು. ಸೊ ಅಂಥವ್ರಿಗೆ ಸ್ವಲ್ಪ ಹೊಡೆತ ಬೀಳ್ಬೋದು, ಬಟ್ ಆದರೂ ಟ್ರೈ ಮಾಡಿ. ಸೊ ಇದು ಹೊಸದಾಗಿ ಮಾನಿಟೈಸೇಷನ್ ಕ್ರೈಟೀರಿಯಾ ರೂಲ್ಸ್ ಇದ್ದಿದ್ದು. ಸೊ ಇದನ್ನ ಹೇಳಬೇಕು ಅಂತಲೇ ವಿಡಿಯೋ ಮಾಡಿದ್ದು. ಸೊ ಆಲ್ಮೋಸ್ಟ್ ನನಗೆ ತುಂಬ ಜನ ಕಳೆದ ಸೆಕೆಂಡ್ ಪೇಮೆಂಟ್ ಬಂತು ಅಂತ ವಿಡಿಯೋ ಹಾಕಿದ್ದಕ್ಕೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ ಮೇಡಮ್ 2ನೇ ಪೇಮೆಂಟ್ ತೊಗೊಂಡ್ರಿ, ಆಮೇಲೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಿಲ್ಲ, ಆಮೇಲೆ ನನಗೂ ಸಪೋರ್ಟ್ ಮಾಡಿ ಅಂತ ಎಲ್ಲ ತುಂಬ ಜನ ಮೆಸೇಜ್ ಹಾಕಿದ್ದೀರಾ. ನಾನು ಅವ್ರಿಗೆಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ, ಮತ್ತು ಅವ್ರಿಗೆಲ್ಲರಿಗೂ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀನಿ. ಇತ್ತೀಚಿನ ಯಾವೆಲ್ಲ ಕಮೆಂಟ್ ಬಂದಿದ್ದಾವೆ ಅವನ್ನ ನೋಡೋಕ್ಕಾಗಿಲ್ಲ, ಬಟ್ ಖಂಡಿತವಾಗ್ಲೂ ನೋಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ತೀನಿ. ಸೊ ನಮ್ಮಂಥವ್ರು ನಿಮ್ಮಂಥವ್ರೇ ಬೆಳಿಬೇಕು, ಬೆಳೆದ್ರೆ ನಾವು ಬರೀ ಹಿಂದಕ್ಕೆ ಉಳಿದ್ಬಿಡ್ತೀವಿ. ಸೊ ಹಾಗಾಗಿನೇ ನಾನೆಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಖಂಡಿತವಾಗ್ಲೂ ನಾನು ಕಂಪಲ್ಸರಿ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ವಿಶ್ವಾಸ ಹೀಗೆ ಇರಲಿ ಅಂತ ಅನ್ಕೋತಾ, ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ರೂಲ್ಸ್ ಚೇಂಜ್ ಮಾಡಿದಾರಲ್ಲ ಯೂಟ್ಯೂಬ್ನವರು, 4,000ದಿಂದ 8,000 ಹವರ್ ಚೇಂಜ್ ಮಾಡಿದ್ದಾರೆ. 10 ಮಿಲಿಯನ್ ವ್ಯೂಸಿಂದ 20 ಮಿಲಿಯನ್ ವ್ಯೂಸ್ ಚೇಂಜ್ ಮಾಡಿದ್ದಾರೆ. ಸೊ ಅದು ಒಂದು ವರ್ಷದೊಳಗೇನೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಮಾಡಿ. ಇದು ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಂದೇ ಒಂದು ಒಳ್ಳೆ ಟಾಪಿಕ್ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.